ಹ್ಮ್. ವಿದ್ಯಾರ್ಥಿಗಳೇ, ಈ ಗಣಿತಗಳನ್ನ ನೀವು ಮಾಡಿದಿಂದ ನಿಮಗೆ ಕೆಲವೊಂದು ಪ್ರಶ್ನೆ ರಲ್ಲಿ ಅಂದಾಗ ಬಹಳ ಸರಳ. ಇದು ಸ್ಪಷ್ಟ ತಿಳಿಯಂಗ ನಾನು ಬರ್ದನು. +25ರಲ್ಲಿ ಅನ್ನು ರಿಂದ ಕಳೆಯಿರಿ ಅಂದ್ರೆ ಅದು ಮತ್ತೆ ಬೇರೆ ಬರ್ತದೆ. ಈಗ ರಲ್ಲಿ -25 ಕಳೆಯಿರಿ, ಇದು ಸರಳ. ಮುಂದೆ ಆಮೇಲೆ ನಿಮಗೆ ಇನ್ನೊಂದು ನಾ ಹೇಳ್ತಾನ, ಆಮೇಲೆ ನೋಡಕ್ಕಂತ. ಈಗ ಲಕ್ಷ ಕೊಟ್ಟು ಕೇಳ್ರಿ. -40ರಲ್ಲಿ ಏನು ಯಾರು ಕಳೆಯಿರಿ? -25 ಕಳೆಯಿರಿ. ನೋಡ್ರಿ, ಮೈನಸ್ ಒಂಡ್ಲೆ ಮೈನಸ್ ಏನಾಯ್ತು, ಪ್ಲಸ್ ಚಿನ್ನ ಬಂತು. ಈಗ ಚಿನ್ನ ಅಂಕಿ ಯಾವ್ದು ದೊಡ್ಡದು? ಮೈನಸ್ ಅದ. 25 ಕಳೆಯಿರಿ, ಮೈನಸ್ ಏನಾಗ್ತದ? 15 ಆಗ್ತದ. ಆನ್ಸರ್ ಈಸ್ ಈಕ್ವಲ್ ಟು -15. ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಗಣಿತಗಳನ್ನ ಬಹಳ ವಿಚಾರ ಮಾಡಿ ಮಾಡ್ತಕ್ಕಂಥ ಲೆಕ್ಕಗಳು ಇರ್ತಾವ. ಆಮೇಲೆ ಇದನ್ನ ಇನ್ನೊಂದು ಕಂಸ ಪ್ರಕಾರ ಹೆಂಗ್ ಬಿಡಿಸ್ಕೊಳ್ಳೋದು, ಕಂಸಿನಾಗ ಹೆಂಗ್ ಬಿಡಿಸೋದಂದ್ರೆ -40 -25 ಇಸ್ ಈಕ್ವಲ್ ಟು ಎಷ್ಟು? ಇದೊಂದು ರೀತಿ. -40 ಮೈನಸ್ ಒಂಡ್ಲೆ ಮೈನಸ್ +25. ಚಿನ್ ಯಾವುದು ದೊಡ್ಡದ? ಮೈನಸ್ ಅದ. ಮೈನಸ್ ಚಿನ್ ದೊಡ್ಡದೇನ್ರಿ? 40 25 ಕಳೆದ್ರೆ -15. ಆನ್ಸರ್ ಈಸ್ ಈಕ್ವಲ್ ಟು -15. ನೋಡಿ, ಹಿಂಗೆ ನಿಮ್ದು ಉತ್ತರ ಬಂದಿದ್ದರೆ ಕರೆಕ್ಟ್ ಹಾಕೋರಿ. ಎರಡೆರಡು ರೀತಿ ಗಣಿತ ಕಲಿಸ್ತಿರ್ತಾನ. -50ರಲ್ಲಿ -20 ಕಳೆಯಿರಿ ಮಾಡ್ರಿ. ನೀವು ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡ್ರಿ, ಮೂರು ಲೆಕ್ಕಗಳನ್ನು ಮಾಡ್ರಿ. ಯಾಕಂದ್ರೆ ಇಂಥ ಗಣಿತಗಳನ್ನು ಕಲ್ತೀರಿ ಅಂದ್ರೆ ಮುಂದೆ ನಿಮ್ಮ ಮುಂದೆ ಬೀಜಗಣಿತ ಬಹಳ ಸರಳ ಬರ್ತಾವ. ನೋಡಿ, -50ರಲ್ಲಿ -20 ಕಳೆಯಿರಿ. ಇದು ಮೈನಸ್ ಒಂಡ್ಲೆ ಮೈನಸ್ ಏನಾಯ್ತು? ಪ್ಲಸ್ ಆಯ್ತು. ಈ ಮೈನಸ್ ಚಿನ್ ದೊಡ್ಡದ. -50ರಲ್ಲಿ 20 ಕಳೆಯಿರಿ, -30. ಆನ್ಸರ್ ಈಸ್ ಈಕ್ವಲ್ ಟು -30. ಇದು ಒಂದು. ಇನ್ನು ಎರಡನೇ ರೀತಿ, -50 -50 -20 ಬರೋಬ್ಬರಿ ಎಷ್ಟು? -50 ಮೈನಸ್ ಒಂಡ್ಲೆ ಮೈನಸ್ +20. ಈಗ ತೆಗೆದು ಬಿಡ್ರಿ, ಕೌನ್ಸ್ ನಡೀತು. ಕೌನ್ಸ್ ತೆಗೆದ್ರೆ ಬರ್ತದೆ ಏನು ಸಂಬಂಧ. ನಾ ಬಿಡಿಸಿದಂದ್ರೆ ಹೋಯ್ತು. ಯಾ ಚಿನ್ನ ದೊಡ್ಡದ? ಮೈನಸ್ ಚಿನ್ನ ದೊಡ್ಡದ. 50ರಲ್ಲಿ 20 ಕಳೆಯಿರಿ, -30. ಆನ್ಸರ್ ಈಸ್ ಈಕ್ವಲ್ ಟು -30. ನೋಡಿ, ಯಾವ ಸರಳ ಅನ್ನಿಸ್ತದ ಅದು ಮಾಡಿ. +25ರಲ್ಲಿ -25 ಕಳೆಯಿರಿ. ಮೈನಸ್ ಒಂಡ್ಲೆ ಮೈನಸ್ ಪ್ಲಸ್, ಮ್ಯಾಲಿನ ಚಿನ್ನ ಹೋತು. +25 +25 ಈಸ್ ಈಕ್ವಲ್ ಟು 50 +50. ಆನ್ಸರ್ ಈಸ್ ಈಕ್ವಲ್ ಟು +50. ಇನ್ನು ಮತ್ತೊಂದು ರೀತಿ, +25 -25. ಮೈನಸ್ ಒಂಡ್ಲೆ ಮೈನಸ್ +25 -ಒಂಡ್ಲೆ ಮೈನಸ್ +25 ಈಸ್ ಈಕ್ವಲ್ ಟು +50. ಆನ್ಸರ್ ಈಸ್ ಈಕ್ವಲ್ ಟು +50 ಆರ್ 50. +40ರಲ್ಲಿ -10 ಕಳೆದ ನಂತರ ನೋಡಿ, +40 ರಲ್ಲಿ -10 ಕಳೆದಾಗ ಮೊದಲು ಕಳಿಬೇಕೇನು? ಎಷ್ಟಾಗ್ತದೆ? ಮೈನಸ್ ಒಂಡ್ಲೆ ಮೈನಸ್ ಪ್ಲಸ್ ಆಯ್ತು ಅಂದ್ರೆ ಏನಾಗ್ತೈತಿ? +50 ಬಂತು.
ಪ್ಲಸ್ 50ಯಲ್ಲಿ ಏನು ಹೇಳ್ಯಾರ ಅವರು, ಕಳೆದ ನಂತರ ಪ್ಲಸ್ 20 ಕಳೆದಾಗ ಮೈನಸ್ ಪ್ಲಸ್ 20 ಕಳೆದಾಗ ನೋಡಿ ಇಲ್ಲಿ ಏನಾಗ್ತದ, ಮೈನಸ್ ಆಗ್ತದೆ. ಇದು ಸರಿಯಾಗಿ ತಿಳ್ಕೋಬೇಕು, ಅದು ಭಾಳ ಅತಿ ಇಂಪಾರ್ಟೆಂಟ್ ಲೆಕ್ಕ ಇದು. ಪ್ಲಸ್ 10 ಕಳೆದಾಗ ಎಷ್ಟಾಯ್ತು, 50 ಆಯ್ತು. ಇಲ್ಲೇ ಇನ್ನೊಂದು ಸ್ವಲ್ಪ ಜಾಗ ದೊಡ್ತೋದು ನೋಡಿ, ಇಲ್ಲಿ ಏನಾಗ್ತದ, ಇದು ಮೈನಸ್ ಆಗ್ತದೆ. ಇಲ್ಲೇ ಪ್ಲಸ್ ಮುಂಡ್ಲೆ ಮೈನಸ್ ಮೈನಸ್ ಏನಾಗ್ತದ, ಪ್ಲಸ್ 30. ಆನ್ಸರ್ ಇಸ್ ಈಕ್ವಲ್ ಟು ಪ್ಲಸ್ 30. ನೋಡ್ರಿ ಉತ್ತರ ನೀವು ಇನ್ನೊಂದ್ಸಲ ಚೆಕ್ ಮಾಡ್ಕೋರಿ, ಕರೆಕ್ಟ್ ಬರ್ತದಿಲ್ಲ ನೋಡ್ರಿ, ಚೆನ್ನಾಗಿ ನೋಡ್ರಿ. ಇನ್ನು ಇದನ್ನ ಇನ್ನೊಂದು ರೀತಿ ಒಳಗೆ ನಾ ಕಲಿಸ್ತು. ಏನದ, ಪ್ಲಸ್ 40ರಲ್ಲಿ ಮೈನಸ್ 10 ಕಳೆದಾಗ ಬಂದ ಉತ್ತರದಲ್ಲಿ ಮೈನಸ್ ಪ್ಲಸ್ 20 ಕಳೆದಾಗ, ಓಕೆ ಬರಬರಿ. ಪ್ಲಸ್ 40 ಮೈನಸ್ ಉಂಡೆ ಮೈನಸ್ ಪ್ಲಸ್ 10 ಮೈನಸ್ ಉಂಡೆ ಪ್ಲಸ್ ಮೈನಸ್ 20 ಬರಬರಿ. ಪ್ಲಸ್ 50 ಮೈನಸ್ 20 ಯಾವ ಚಿಂದ ದೊಡ್ಡದ, ಪ್ಲಸ್ 30. 50ರಿಗೆ 20 ಪ್ಲಸ್ 30. ಆನ್ಸರ್ ಇಸ್ ಈಕ್ವಲ್ ಟು ಪ್ಲಸ್ 30 ಆರ್ 30. ಎರಡೂ ರೀತಿ ತೋರಿಸಿ ನೋಡಿ ನೀವು. ಇವತ್ತೊಂದು ನೀವು ಪದೇ ಪದೇ ನೋಡ್ಬಿಡ್ರಿ, ಮುಂದೆ ಇಂಟೀಜರ್ ಏನು ಬೆಲೆ ಕಂಡು ಹಿಡಿದು ಬರ್ತಾವ, ಅವನ್ನ ಹಾಕ್ತನು. ಮೈನಸ್ ಹೆಚ್ಚು ಕಡಿಮೆ ತಿಳಿದಂಗೆ ಆಗ್ಯಾವ ನಿಮಗೆ. ಇವತ್ತನ್ನೆಲ್ಲ ರಿಪೀಟ್ ಮಾಡಿರಿ. ಇಂಥ ಅಭ್ಯಾಸ ನಿಮಗೆ ಸಿಗೋದಿಲ್ಲ, ಲಕ್ಷ್ಯ ಕೊಟ್ಟು ಅಭ್ಯಾಸ ಮಾಡಿರಿ. ಇವತ್ತೊಂದು ಕಲೀರಿ. ಇಂಟೀಜರ್ಗಳನ್ನು ಅಭ್ಯಾಸ ಮಾಡಿದಾಗ ಮುಂದೆ ನಿಮಗೆ ಲಾಭ, ಹಾನಿ, ಸರಬಡಿ ಎಲ್ಲ ಲೆಕ್ಕಗಳು ಬರ್ತಾವೆ. ಚೆಂದಂಗೆ ನೋಡ್ಕೊಡ್ರಿ.